उमज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने। नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्यदेशतारिणे। श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा कृष्ण कृष्णा हरे हरे, हरे राम 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 हरे हरे, हरे कृष्णा कृष्ण कृष्णा हरे हरे, हरे राम 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 हरे हरे, हरे कृष्णा कृष्ण कृष्णा हरे हरे, हरे राम 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 हरे हरे। ಕಳೆದ 2 ಅಧ್ಯಾಯಗಳಿಂದ ನಾವು ನೋಡ್ತಿದ್ದೇವೆ ಭಗವಂತ ಮತ್ತು ಹಿರಣ್ಯಾಕ್ಷನ ನಡುವಣ ಕಾಳಗ ಯುದ್ಧ. ಬಹಳ ವಿಸ್ತಾರವಾಗಿ ರೋಮಾಂಚನಕಾರಿಯಾಗಿ ಈ ವಿವರಣೆಯನ್ನು ನಾವು ನೋಡ್ತಿದ್ದೇವೆ. ಇಂದಿನ ಶ್ಲೋಕದಲ್ಲಿ ಈಗ ನಮಗೆ ಗೊತ್ತಾಗುತ್ತೆ ಹಿರಣ್ಯಾಕ್ಷ ಅವನ ಗತಿ ಏನಾಯಿತು. ಅವನು ಈಗ ಸತ್ತು ಬಿದ್ದನು. ಅಪತತ್. ಹಿರಣ್ಯಾಕ್ಷ ಈಗ ಭಗವಂತನಿಂದ ಸಂಹಾರಕ್ಕೆ ಒಳಗಾಗಿದ್ದಾನೆ. ಹೇಗೆ? ಇದರ ಹಿಂದಿನ ಶ್ಲೋಕದಲ್ಲಿ ನಾವು ನೋಡ್ತೇವೆ, ಶ್ಲೋಕ 25ರಲ್ಲಿ ತಂ ಮುಷ್ಟಿಭಿರ್ ವಿನಿಘ್ನಂತಂ ವಜ್ರಸಾರೈರ್ ಅಧೋಕ್ಷಜಃ. ಭಗವಂತ ತನ್ನ ಮುಷ್ಟಿಗಳಿಂದ ವಿನಿಘ್ನಂತಂ ಹೊಡೆದ. ಹೇಗೆ? ಕರೇಣ ಕರ್ಣಮೂಲೆ ಅಹನ್. ಕರೇಣ ಅವನ ಕೈಯಿಂದ, ಕರ್ಣಮೂಲ, ಕರ್ಣ ಅಂದರೆ ಕಿವಿ, ಕಿವಿಯ ಮೂಲ, ರೂಟ್ ಆಫ್ ದಿ ಇಯರ್. ಅವನ ಕೈಯಿಂದ ಹಿರಣ್ಯಾಕ್ಷನ ಕಿವಿಯ ಮೂಲಕ್ಕೆ ಅಹನ್ ಯಥಾ ಅಂದರೆ ಹೊಡೆದನು. ಹೇಗೆ? ಯಥಾ ತ್ವಾಷ್ಟ್ರಂ ಮರುತ್ಪತಿ. ಮರುತ್ಪತಿ ಅಂದರೆ ಮರುತ್ತುಗಳ ರಾಜ. ಯಾರು? ಇಂದ್ರ, ದೇವೇಂದ್ರ, ಸ್ವರ್ಗಾಧಿಪತಿ ಇಂದ್ರ. ಇಂದ್ರ ಹೇಗೆ ತ್ವಾಷ್ಟ್ರಂ, ತ್ವಾಷ್ಟ್ರ ಅಂದರೆ ತ್ವಷ್ಟ, ಪ್ರಜಾಪತಿ ತ್ವಷ್ಟನ ಮಗ ವೃತ್ರಾಸುರ. ಅವನನ್ನು, ವೃತ್ರಾಸುರನನ್ನು ಇಂದ್ರ ಹೇಗೆ ತನ್ನ ವಜ್ರಾಯುಧದಿಂದ ಹೊಡೆದು ಬೀಳಿಸ್ತಾನೆ, ಅದೇ ರೀತಿ ಭಗವಂತ ಅವನ ಕೈಯಿನ ಒಂದು ಏಟಿನಿಂದ ಹಿರಣ್ಯಾಕ್ಷನ ಕಿವಿಯ ಮೂಲಕ್ಕೆ ಒಂದು ಏಟನ್ನು ಕೊಟ್ಟಾಗ ಇಂದ್ರನ ಹೊಡೆತಕ್ಕೆ ವೃತ್ರಾಸುರ ಹೇಗೆ ಕೆಳಗೆ ಬೀಳ್ತಾನೆ, ಅದೇ ರೀತಿ ಇಲ್ಲಿ ಹಿರಣ್ಯಾಕ್ಷ ನೆಲಕ್ಕೆ ಸತ್ತು ಬೀಳ್ತಾನೆ. ಇಲ್ಲಿ ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಳೋಣ. ಭಾಗವತದ 6ನೇ ಸ್ಕಂದದಲ್ಲಿ ಈ ಕಥೆ ಬರುತ್ತೆ. ಇಂದ್ರ ವೃತ್ರಾಸುರನನ್ನು ಹೇಗೆ ಕೊಂದ ಅಂತ. ಬಹಳ ಅಲ್ಲಿ ಕೂಡ ಒಂದು 4-5 ಅಧ್ಯಾಯಗಳನ್ನು ನಾವು ನೋಡ್ತೇವೆ. ಬಹಳ ವಿಸ್ತಾರವಾಗಿ ಕೊಟ್ಟಿದ್ದಾರೆ. ಏಕೆಂದರೆ ವೃತ್ರಾಸುರ ಸಾಮಾನ್ಯ ಮನುಷ್ಯ ಅಲ್ಲ, ದಾನವನೂ ಅಲ್ಲ. ಆದರೆ ಈಗ ದಾನವ ಶರೀರದಲ್ಲಿದ್ದಾನೆ, ದೈತ್ಯನಾಗಿದ್ದಾನೆ. ಅವನ ಹಿಂದಿನ ಜನ್ಮದಲ್ಲಿ ಆತ ಚಿತ್ರಕೇತು ಮಹಾರಾಜ, ಭಗವಂತನ ಮಹಾನ್ ಭಕ್ತ. ಆದರೆ ಅವನು ಮಾಡಿದಂತಹ ಒಂದು ತಪ್ಪಿನಿಂದ, ಅವನು ಮಾಡಿದ ತಪ್ಪು ಏನು ಅಂದರೆ, ಆತ ತನ್ನ ವಿಮಾನದಲ್ಲಿ ಹೋಗಬೇಕಾದಾಗ ಕೈಲಾಸವನ್ನು ಕಾಣ್ತಾನೆ. ಅಲ್ಲಿ ಶಿವ ತನ್ನ ಪತ್ನಿ ಪಾರ್ವತಿಯನ್ನು ತನ್ನ ತೊಡೆಯ ಮೇಲೆ ಕುಳಿಸ್ಕೊಂಡಿರೋದನ್ನು ನೋಡ್ತಾನೆ. ಇದನ್ನು ನೋಡಿ
ಚಿತ್ರಕೇತು ಮಹಾರಾಜ ಕೆಲವು ಹಾಸ್ಯ ಮಾತುಗಳನ್ನು ಆಡ್ತಾನೆ, ಅಪಹಾಸ್ಯ ಮಾಡ್ತಾನೆ. ಇದನ್ನು ಕೇಳಿಸ್ಕೊಂಡಂತಹ ಪಾರ್ವತಿ ದೇವಿಗೆ ಬಹಳ ಕೋಪ ಬರುತ್ತೆ. ಆತ ಒಬ್ಬ ರಾಕ್ಷಸನಾಗಿ ಹುಟ್ಟಲಿ ಅಂತ ಆಕೆ ಶಾಪವನ್ನು ಕೊಡ್ತಾಳೆ. ಆ ಶಾಪದಿಂದ ಮಹಾರಾಜ ಚಿತ್ರಕೇತು ವೃತ್ರಾಸುರನಾಗಿ ಜನಿಸಿ ಬರ್ತಾನೆ. ಸರಿ, ಈ ವೃತ್ರಾಸುರ ಹೇಗೆ ಬಂದಿದ್ದು ಅಂದರೆ ಪ್ರಜಾಪತಿ ತ್ವಷ್ಟನಿಂದ. ಪ್ರಜಾಪತಿ ತ್ವಷ್ಟ ಆತ ಒಬ್ಬ ದೈತ್ಯ ಕನ್ಯೆಯನ್ನು ವಿವಾಹ ಮಾಡಿಕೊಂಡಿರ್ತಾನೆ. ಆಕೆಯ ಹೆಸರು ರಚನಾ ಅಂತ, ಒಬ್ಬ ದೈತ್ಯ ಕುಲದಿಂದ ಬಂತಹ ಒಬ್ಬ ಕನ್ಯೆ. ಅವರಿಬ್ಬರ ಮಗ ವಿಶ್ವರೂಪ. ವಿಶ್ವರೂಪ ಬಹಳ ಶಕ್ತಿಶಾಲಿ, ಒಬ್ಬ ದೊಡ್ಡ ಬ್ರಾಹ್ಮಣ. ಎಲ್ಲ ಬಗೆಯ ತಪಸ್ಸನ್ನು ಆತ ಆಚರಿಸಿರ್ತಾನೆ. ಎಲ್ಲ ವೈದಿಕ ಮಂತ್ರಗಳನ್ನು ಬಹಳ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡೋದು. ಹೈಲಿ ಕ್ವಾಲಿಫೈಡ್ ಬ್ರಾಹ್ಮಣ ವಿಶ್ವರೂಪ. ಹೀಗೆ ಒಮ್ಮೆ ಇಂದ್ರ ತನ್ನ ಸಭೆಯಲ್ಲಿ ಕುಳಿತಿದ್ದಾಗ ಸ್ವರ್ಗಲೋಕದಲ್ಲಿ ಎಲ್ಲ ಗಂಧರ್ವರು, ಯಕ್ಷರು, ಕಿನ್ನರರು ಎಲ್ಲರೂ ಇದ್ದಾರೆ. ಎಲ್ಲ ಅಪ್ಸರೆಯರು, ನರ್ತನ, ಗಾನ ಎಲ್ಲ ನಡೀತಾ ಇದೆ. ಆ ಸಭೆಯಲ್ಲಿ ಆರಾಮಾಗಿ ಕುಳಿತಿದ್ದಾನೆ. ಆ ಸಭೆಗೆ ಇಂದ್ರನ ಗುರುಗಳು ಬೃಹಸ್ಪತಿಗಳು ಆಗಮಿಸ್ತಾರೆ. ಇಂದ್ರ ಅವರನ್ನು ನೋಡಿದರೂ ಕೂಡ ನೋಡದೇ ಇರುವ ಹಾಗೆ ವರ್ತಿಸಿ ಅವರನ್ನು ಗೌರವಪೂರ್ವಕವಾಗಿ ಅವರನ್ನು ಸ್ವೀಕಾರ ಮಾಡೋದಿಲ್ಲ. ಅವನ ಗುರುಗಳು ಅವರಿಗೆ ಗೌರವವನ್ನು ಸೂಚಿಸೋದಿಲ್ಲ. ಇದನ್ನು ಗಮನಿಸಿದ ಬೃಹಸ್ಪತಿಗಳು ಅವ್ರಿಗೇನು ಮಾತನಾಡೋದಿಲ್ಲ. ಅವರು ಆ ಸ್ಥಳವನ್ನು ಬಿಟ್ಟು ಹೋಗಿಬಿಡ್ತಾರೆ. ಅದಾದ ನಂತರ ಇಂದ್ರನಿಗೆ ಅವನ ತಪ್ಪಿನ ಮನವರಿಕೆ ಆಗುತ್ತೆ. ಅಯ್ಯೋ, ನಾನು ಮಾಡಿದ್ದು ತಪ್ಪು, ನನ್ನ ಗುರುಗಳು ಬಂದಿದ್ದರು, ಅವರನ್ನು ನಾನು ಸರಿಯಾಗಿ ಸ್ವೀಕಾರ ಮಾಡಿಲ್ಲ. ತತ್ಕ್ಷಣ ಅವನ ತಪ್ಪಿಗೆ ಕ್ಷಮೆಯನ್ನು ಯಾಚಿಸಬೇಕು ಅಂತ ಗುರುಗಳ ಬಳಿ ಹೋಗ್ತಾನೆ. ಆಗ ಗುರುಗಳು ಅವರ ಮನೆಯಲ್ಲಿ ಕಾಣೋದಿಲ್ಲ. ಎಲ್ಲಿ ಹುಡುಕಿದ್ರೂ ಕೂಡ ಅವನಿಗೆ ಸಿಗೋದೇ ಇಲ್ಲ. ನೋಡಿ, ಇಲ್ಲಿ ಒಂದು ಅಂಶವನ್ನು ನಾವು ಕೂಡ ಭಕ್ತರು ಗಮನಿಸಬೇಕು. ದೇವತೆಗಳು ಕೂಡ ಏನೋ ತಪ್ಪು ಮಾಡ್ತಾರೆ. ಅವರು ತಪ್ಪು ಮಾಡಿದ ನಂತರ ಏನು ಮಾಡ್ತಾರೆ? ಪಶ್ಚಾತ್ತಾಪ ಪಟ್ಕೊಳ್ತಾರೆ. ತಾವು ಮಾಡಿದ ತಪ್ಪಿಗೆ ಕ್ಷಮೆಯನ್ನು ಯಾಚಿಸ್ತಾರೆ. ಇದು ದೇವತೆಗಳ ಒಂದು ಗುಣ. ಸರಿ, ತಪ್ಪು ಮಾಡಬಾರ್ದು, ಹೌದು ಮಾಡಬಾರ್ದು. ಶುದ್ಧ ಭಕ್ತರು ತಪ್ಪು ಮಾಡೋದಿಲ್ಲ. ಅದ್ರಿಗೆ ಏನು ಮಾಡೋದು? ನಾವೆಲ್ಲ ಸಾಧಕರು. ದೇವತೆಗಳು ಕೂಡ ತಪ್ಪನ್ನು ಮಾಡಿದಾಗ ಏನು ಸಾರಿ ಕೇಳ್ತಾರೆ, ಕ್ಷಮೆ ಯಾಚಿಸ್ತಾರೆ. ಇದು ದೇವತೆಗಳ ಲಕ್ಷಣ. ನಾವು ಅದನ್ನು ಕೂಡ ಮಾಡದೇ ಇದ್ದರೆ ನಾವು ಯಾವ ಕ್ಯಾಟಗರಿಗೆ ಸೇರಿಕೊಳ್ತೇವೆ? ದೈತ್ಯರು, ಇನ್ನೇನಲ್ಲ. ತಪ್ಪು ಮಾಡೋದು ಸಹಜ. ಅದೇ ರೀತಿ ಇಂದ್ರ, ಅವನಿಗೆ ಮನವರಿಕೆ ಆಗುತ್ತೆ, ಅಯ್ಯೋ ನಮ್ಮ ಗುರುಗಳು ಬಂದಿದ್ದರು, ನಾನು ಸರಿಯಾಗಿ ಅವರಿಗೆ ಗೌರವವನ್ನು ಸೂಚಿಸಲಿಲ್ಲ. ಈ ತಪ್ಪಿಗೆ ಕ್ಷಮೆಯನ್ನು ಯಾಚಿಸಬೇಕು ಅಂತ ಅವರು ಗುರುಗಳ ಬಳಿ ಹೋಗ್ತಾರೆ. ಅಷ್ಟರಲ್ಲಿ ಅವರು ಅದೃಶ್ಯರಾಗ್ಬಿಡ್ತಾರೆ, ಕಾಣೆಯಾಗ್ಬಿಡ್ತಾರೆ. ಅವ್ರಿಗೆ ಎಷ್ಟು ಹುಡುಕಿದ್ರೂ ಸಿಗೋದಿಲ್ಲ. ಇದಾದ ಮೇಲೆ ಏನಾಗುತ್ತೆ? ಅವರ ಗುರುಗಳ ಮಾರ್ಗದರ್ಶನ ದೇವತೆಗಳಿಗೆ, ಇಂದ್ರನಿಗೆ ಸಿಗೋದಿಲ್ಲ. ಅವರ ಪೌರೋಹಿತ್ಯ ಯಜ್ಞ ಕಾರ್ಯವನ್ನು ಮಾಡಲಿಕ್ಕೆ ಯಾರೂ ಕೂಡ ಇಲ್ಲ. ಆನ್ ದಿ ಅದರ್ ಹ್ಯಾಂಡ್, ಇನ್ನೊಂದು ಕಡೆ ದಾನವರು, ರಾಕ್ಷಸರು ಶುಕ್ರಾಚಾರ್ಯರ ಮಾರ್ಗದರ್ಶನದಿಂದ ಅವರು ಬಹಳ ಬಲಿಷ್ಠರಾಗಿರ್ತಾರೆ. ಅವರು ಬಂದು ಈ ದೇವತೆಗಳನ್ನು ಆಕ್ರಮಿಸಿಬಿಡ್ತಾರೆ. ಆಗ ಎಲ್ಲ ದೇವತೆಗಳು, ಇಂದ್ರನು, ಬ್ರಹ್ಮದೇವರ ಬಳಿ ಹೋಗ್ತಾರೆ. ಅಯ್ಯೋ, ಈಗೇನು ಮಾಡ್ಬೋದು? ನಮ್ಮ ಗುರುಗಳು ಈಗ ನಾನು ಮಾಡಿದ ಅಪರಾಧಕ್ಕೆ ಅವರು ಈಗ ಎಲ್ಲೂ ನಮಗೆ ಸಿಗ್ತಾ ಇಲ್ಲ. ಅವರು ನಾವು ಏನು ಮಾಡಬೇಕೀಗ? ಆಗ ಬ್ರಹ್ಮದೇವರು ಹೇಳ್ತಾರೆ, ನೀನು ತ್ವಷ್ಟ, ಪ್ರಜಾಪತಿ ತ್ವಷ್ಟನ ಮಗ ವಿಶ್ವರೂಪ ಆತ ಇದ್ದಾನೆ. ಅವನು ಬಹಳ ಮೇಧಾವಿ, ಬಹಳ ತಪಸ್ಸನ್ನು ಆಚರಿಸಿರುವಂತಹ ವ್ಯಕ್ತಿ. ಅವನ ಬಳಿ ನೀನು ಹೋಗು, ಅವನ ಸಹಾಯವನ್ನು ಪಡ್ಕೊ.
ಅವನು ನಿನ್ನ ಪುರೋಹಿತನಾಗಿ ಪೌರೋಹಿತ್ಯವನ್ನು ವಹಿಸಿ ಎಲ್ಲ ಯಜ್ಞ ಕಾರ್ಯವನ್ನು ಮಾಡಿ ಎಲ್ಲ ದೇವತೆಗಳಿಗೆ ಅವರಿಗೆ ಸಿಗಬೇಕಾದಂತಹ ಬಲಿಯನ್ನು ಆಹಾರವನ್ನು ಏನು ಅವರಿಗೆ ಸಿಗೋ ರೀತಿ ನೀನು ಮಾಡಿಸು ವಿಶ್ವರೂಪನ ಮೂಲಕ. ಆಗ ನೀವೆಲ್ಲರೂ ಕೂಡ ದಾನವರನ್ನು ಅಥವಾ ರಾಕ್ಷಸರನ್ನು ಸಂಹಾರ ಮಾಡಲಿಕ್ಕೆ ನಿಮಗೆ ಶಕ್ತಿ ಸಿಗುತ್ತೆ, ಸಾಧ್ಯ ಆಗುತ್ತೆ ಅಂತ ಬ್ರಹ್ಮದೇವರು ಈ ಸೂಚನೆಯನ್ನು ಕೊಡ್ತಾರೆ. ಸರಿ ಆಯಿತು, ಬ್ರಹ್ಮದೇವರು ಹೇಳಿದ್ದಾರೆ ಅಂತ ಅಂದರೆ ಬ್ರಹ್ಮದೇವರು ಇನ್ನೊಂದು ಕಾಷನ್ ಏನು ಹೇಳ್ತಾರೆ ಅಂದರೆ, ವಿಶ್ವರೂಪ ಅವನ ತಂದೆ ಪ್ರಜಾಪತಿ ತ್ವಷ್ಟ ಇರ್ಬೋದು, ಆದರೆ ಅವನ ತಾಯಿ ದೈತ್ಯ ಕುಲದಿಂದ ಬಂದಿರೋದು. ಹಾಗಾಗಿ ಅವನಿಗೆ ದೈತ್ಯರ ಮೇಲೆ, ರಾಕ್ಷಸರ ಮೇಲೆ ಸ್ವಲ್ಪ ಏನು ಸಾಫ್ಟ್ ಕಾರ್ನರ್ ಒಲವು ಇದೆ. ನೀನು ಅದನ್ನು ಸಹಿಸ್ಕೊಳ್ಬೇಕು, ನಿನಗೆ ತಾಳ್ಮೆ ಇರಬೇಕು, ಸಹಿಷ್ಣುತೆ ಇರಬೇಕು. ಈಗೇನೋ ನಿನ್ನ ಕೆಲಸ ಆಗಬೇಕು. ಈಗ ಗೊತ್ತು, ಈಗ ವಿಶ್ವರೂಪ ಅವನ ತಾಯಿ ದೈತ್ಯ ಕುಲದಿಂದ ಬಂದಿದ್ದಾರೆ. ಹಾಗಾಗಿ ಅವನಿಗೆ ಅವ್ರ ಮೇಲೆ ಸ್ವಲ್ಪ ಹೆಚ್ಚು ಪ್ರೀತಿ ಅಭಿಮಾನ ಇದೆ. ಆದರೂ ಕೂಡ ನೀನು ಅದನ್ನು ಸಹಿಸ್ಕೊಳ್ಬೇಕು, ತಾಳ್ಮೆಯಿಂದ ಇರಬೇಕು. ಈ ಒಂದು ಮುನ್ನೆಚ್ಚರಿಕೆಯನ್ನು ಬ್ರಹ್ಮದೇವರು ಕೊಡ್ತಾರೆ. ನೋಡಿ, ನಮ್ಮ ಸಾಧಾರಣ ವ್ಯವಹಾರದಲ್ಲೂ ನಾವು ಮಾಡ್ತೇವೆ ಇದನ್ನು. ನಮಗೆ ಯಾವುದೋ ಒಬ್ಬ ವ್ಯಕ್ತಿ ಆಗೋದಿಲ್ಲ, ಏನು ಮಾಡೋದು, ನಮ್ಮ ಕೆಲಸ ಆಗಬೇಕು ಅಂದರೆ ಸ್ವಲ್ಪ ಅವ್ರ ಕಾಲಿಗೆ ಬಿದ್ದು ಏನೋ ನಾವು ನಮ್ಮ ಕೆಲಸವನ್ನು ಮಾಡಿಸ್ಕೊಳ್ತೇವೆ. ಇದೇ ರೀತಿ, ಯಾಕಂದರೆ ಈ ಭೌತಿಕ ಜಗತ್ತಿನಲ್ಲಿ ಇದೇ ರೀತಿ ಆಗೋದು. ಅದರಲ್ಲೂ ವಿಶೇಷವಾಗಿ ನಾವು ಭಕ್ತಿ ಸೇವೆ ಮಾಡಬೇಕಂದ್ರೆ ನಮಗೆ ಕೊಟ್ಟಿರುವಂತಹ ಪ್ರಧಾನವಾದ ಒಂದು ಇನ್ಸ್ಟ್ರಕ್ಷನ್, ಉಪದೇಶ ಇದೆ. ತರೋರಿವ ಸಹಿಷ್ಣು, ಒಂದು ಮರದ ರೀತಿ ನಾವು ಸಹಿಷ್ಣುತೆ, ಟಾಲರೆನ್ಸ್ ನಾವು ಮೈಗೂಡಿಸ್ಕೊಳ್ಬೇಕು. ಸಹಿಷ್ಣುತೆ, ಟಾಲರೆನ್ಸ್ ಇಲ್ಲದೇ ಇದ್ದರೆ ನಾವು ಭಕ್ತಿ ಸೇವೆಯಂತೂ ಮಾಡಲಿಕ್ಕೆ ಆಗೋದೇ ಇಲ್ಲ. ಯಾಕಂದರೆ ಈ ಭೌತಿಕ ಜಗತ್ತಿನಲ್ಲಿ ಹಲವಾರು ಜನ ನಮಗೆ ಬಂದು ತೊಂದರೆಯನ್ನು ಕೊಡ್ತಾರೆ. ಆಧ್ಯಾತ್ಮಿಕ ಕ್ಲೇಶ, ಭೌತಿಕ ಕ್ಲೇಶ, ದೈವಿಕ ಕ್ಲೇಶಗಳು, ಹಲವಾರು ಕ್ಲೇಶಗಳು ಬರುತ್ತೆ ಹೋಗುತ್ತವೆ. ಅವೆಲ್ಲವನ್ನು ಕೂಡ ನಾವು ತಾಳ್ಮೆಯಿಂದ ಸಹಿಸಿಕೊಳ್ಳಬೇಕು. ಇದು ಭಕ್ತರಿಗೆ ಕೊಟ್ಟಿರುವ ಮುಖ್ಯ ಉಪದೇಶ, ಇನ್ಸ್ಟ್ರಕ್ಷನ್. ಅದೇ ರೀತಿ ಬ್ರಹ್ಮದೇವರು ಕೂಡ ಇಂದ್ರನಿಗೆ ಅದನ್ನೇ ಹೇಳ್ತಿರೋದು. ಈತ ವಿಶ್ವರೂಪ, ಅವನು ರಾಕ್ಷಸರ ಸಂಬಂಧ ಇದೆ, ಅವರ ಮೇಲೆ ಅವನಿಗೆ ಸ್ವಲ್ಪ ಕಾಳಜಿ ಇದೆ. ನೀನು ಅದನ್ನು ಸಹಿಸ್ಕೊಳ್ಬೇಕು. ನಿನ್ನ ಕೆಲಸ ನಿನಗೆ ಬೇಕಾದನ್ನು ಮಾಡಿಸ್ಕೊ ಅವನ ಕಡೆಯಿಂದ. ಸರಿ ಆಯಿತು, ಇಂದ್ರದೇವರು ಇದಕ್ಕೆ ಒಪ್ಪಿ ಬಂದು ವಿಶ್ವರೂಪನನ್ನು ಸಂಪರ್ಕಿಸ್ತಾರೆ. ಅವ್ರ ಬಳಿ ಬಂದು ವಿಶ್ವರೂಪನನ್ನು ಕೇಳ್ಕೊಳ್ತಾನೆ ಇಂದ್ರ. ಈ ರೀತಿ ನಮ್ಮ ಗುರುಗಳು ಈಗ ಇಲ್ಲ, ನಮ್ಮ ಪೌರೋಹಿತ್ಯವನ್ನು ನೀನು ವಹಿಸ್ಕೊಳ್ಬೇಕು. ಎಲ್ಲ ಯಜ್ಞಗಳನ್ನು ಎಲ್ಲ ನಿಂತು ಹೋಗಿದೆ, ಈಗ ನೀನು ನಿಂತು ಅದನ್ನೆಲ್ಲ ಮಾಡಿಸ್ಬೇಕು ಅಂತ ಕೇಳ್ಕೊಳ್ತಾನೆ. ಸರಿ, ಇಂದ್ರದೇವರು ಬಂದು ಕೇಳ್ತಾ ಇದ್ದಾನೆ. ಹೀಗಾಗಿ ವಿಶ್ವರೂಪ ತತ್ಕ್ಷಣ ಒಪ್ಕೊಳ್ತಾನೆ. ನನಗೆ ಯಾಕೆ ಮಾಡಲಿಕ್ಕೆ ಅಷ್ಟು ಆಸಕ್ತಿ ಇಲ್ಲ, ಆದರೂ ನೀವೆಲ್ಲ ಬೇರೆ ಬೇರೆ ಲೋಕಪಾಲಕರಿದ್ದೀರಿ, ಇಡೀ ಬ್ರಹ್ಮಾಂಡದ ಬೇರೆ ಬೇರೆ ಪೊಸಿಷನ್, ಅಥಾರಿಟಿ ಪೊಸಿಷನಲ್ಲಿ ಇದ್ದೀರಾ. ಆಯಿತು, ನಿಮಗೆ ಅವಶ್ಯಕತೆ ಇದೆ ಅಂದರೆ ಸರಿ, ನಾನು ಇದಕ್ಕೆ ಒಪ್ಕೊಳ್ತೇನೆ ಅಂತ ವಿಶ್ವರೂಪ ಒಪ್ಕೊಳ್ತಾನೆ. ಮತ್ತು ಎಲ್ಲ ಬಗೆಯ ಯಜ್ಞ ಕಾರ್ಯಗಳನ್ನು ಪ್ರಾರಂಭ ಆಗುತ್ತೆ. ಎಲ್ಲ ವೈದಿಕ ಮಂತ್ರಗಳ ಉಚ್ಚಾರಣೆ ಅಲ್ಲಿ ಪ್ರಾರಂಭ ಆಗುತ್ತೆ. ಸೊ ಪ್ರತಿನಿತ್ಯ ವಿಶ್ವರೂಪ ಎಲ್ಲ ದೇವತೆಗಳಿಗೆ ಎಲ್ಲ ವೈದಿಕ ಮಂತ್ರವನ್ನು ಉಚ್ಚಾರ ಮಾಡಿ ಕೊನೆಯದಾಗಿ ಎಲ್ಲ ಇಂದ್ರದೇವರಿಗೆ ಇಂದ್ರಾಯ ಸ್ವಾಹ, ಇಂದ್ರಾಯ ಇದಂ ನಮಮ, ಈ ರೀತಿ ಮತ್ತು ವರುಣಾಯ ಸ್ವಾಹ, ವರುಣಾಯ ಇದಂ ನಮಮ, ಎಲ್ಲ ದೇವತೆಗಳಿಗೆ ಆಹುತಿಯನ್ನು ನೀಡ್ತಾನೆ. ಎಲ್ಲ ದೇವತೆಗಳು ಅವರಿಗೆ ಬೇಕಾದ ಎಲ್ಲವನ್ನು ಸ್ವೀಕಾರ ಮಾಡಿ ಆ ಯಜ್ಞ ಫಲವನ್ನು ಅವ್ರು ಹೋಗಿಬಿಡ್ತಾರೆ. ಅವರು ಹೋದ ನಂತರ ವಿಶ್ವರೂಪ ಏನು ಮಾಡ್ತಾನೆ, ರಾಕ್ಷಸರಿಗೆ, ದಾನವರಿಗೂ ಕೂಡ ಆತ ಆಹುತಿಯನ್ನು ನೀಡ್ತಾನೆ. ಅವರೂ ಕೂಡ ಆ ಯಜ್ಞದ ಭಾಗವನ್ನು ಸ್ವೀಕಾರ ಮಾಡಿ ಇನ್ನಷ್ಟು ಬಲಿಷ್ಠರಾಗ್ತಿರ್ತಾರೆ. ದಾನವರು ಕೂಡ ಹೇಗೋ ಏನೋ ಸ್ವಲ್ಪ ಹೊತ್ತು ಆದ ನಂತರ ಇಂದ್ರನಿಗೆ ಈ ಸುದ್ದಿ ಗೊತ್ತಾಗತ್ತೆ. ಓ, ನಾವು ಇಷ್ಟೆಲ್ಲ ಖರ್ಚು ಮಾಡಿ ನಾವು ಯಜ್ಞವನ್ನು ಇಲ್ಲೆಲ್ಲ ಮಾಡಿಸ್ತಿದ್ದೇವೆ, ನಮ್ಮ ಒಳಿತಿಗಾಗಿ ಈ ವಿಶ್ವರೂಪ
ಏನು ಮಾಡ್ತಿದ್ದಾನೆ, ದಾನವರಿಗೂ ಕೂಡ ಇದರ ಒಂದು ಭಾಗವನ್ನು ಕೊಡ್ತಿದ್ದಾನೆ. ಅವನಿಗೆ ಬಹಳ ಕೋಪ ಬಂದು ವಿಶ್ವರೂಪನನ್ನು ಅವನ ಕುತ್ತಿಗೆಯನ್ನು ಅವನ ತಲೆಯನ್ನು ಕತ್ತರಿಸ್ಬಿಡ್ತಾನೆ. ವಿಶ್ವರೂಪನಿಗೆ 3 ತಲೆ ಇರುತ್ತೆ. ಆ 3 ತಲೆಗಳನ್ನು ಇಂದ್ರ ಕತ್ತರಿಸ್ಬಿಡ್ತಾನೆ. ಕತ್ತರಿಸಿ ಅವನು ಕೊಂದು ಬಿಡ್ತಾನೆ. ಈ ಸುದ್ದಿ ನೋಡಿ, ಇಂದ್ರ ಕೋಪದಲ್ಲಿ ಈ ಕೆಲಸ ಮಾಡ್ತಾನೆ. ಮುಂದೆ ಏನಾಗುತ್ತೆ ನೋಡ್ತೇವೆ. ಹೇಗೆ ಈ ಸುದ್ದಿ ವಿಶ್ವರೂಪನ ತಂದೆ ತ್ವಷ್ಟ, ಪ್ರಜಾಪತಿ ತ್ವಷ್ಟನಿಗೆ ಮುಟ್ಟುತ್ತೆ. ಅವನಿಗೂ ಬಹಳ ಕೋಪ ಬಂದು, ಇಂದ್ರ ಈ ರೀತಿ ಕೆಲಸ ಮಾಡಿದ, ನನ್ನ ಮಗನನ್ನು ಕೊಂದು ಹಾಕಿದ್ದಾನೆ ಅಂತ ಒಂದು ದೊಡ್ಡ ಯಾಗವನ್ನು ಮಾಡಿ ಒಬ್ಬ ದೊಡ್ಡ ದೈತ್ಯ ರಾಕ್ಷಸನನ್ನು ಸೃಷ್ಟಿ ಮಾಡ್ತಾನೆ. ಅವನೇ ವೃತ್ರಾಸುರ. ಹಿಂದೆ ಚಿತ್ರಕೇತು ಮಹಾರಾಜ ಪಾರ್ವತಿ ದೇವಿ ಶಾಪದಿಂದ ರಾಕ್ಷಸನಾಗಿ ಹುಟ್ಟಬೇಕು ಅಂತ ಅವನಿಗೆ ಇದಾಗಿರುತ್ತೆ, ಶಾಪ ಇರುತ್ತೆ. ಈಗ ಪ್ರಜಾಪತಿ ತ್ವಷ್ಟನಿಂದ ವೃತ್ರಾಸುರ ಹುಟ್ಟಿ ಬರ್ತಾನೆ. ವೃತ್ರಾಸುರ ಭಾಗವತದಲ್ಲಿ ಕೊಟ್ಟಿದ್ದಾರೆ. ಅವನ ಆಕಾರ ಒಂದು ದೊಡ್ಡ ಬೆಟ್ಟದಷ್ಟಿತ್ತು. ಅವನ ತಲೆ ಏನು ಆಕಾಶ ಮೋಡಗಳನ್ನು ಮುಟ್ತಾ ಇತ್ತು. ಬಹಳ ಕೆಂಪಾಗಿದ್ದ, ಅಷ್ಟು ಫೆರೋಷಿಯಸ್, ಬಹಳ ಭಯಂಕರನಾಗಿರ್ತಾನೆ ವೃತ್ರಾಸುರ. ಸಾಮಾನ್ಯ ರಾಕ್ಷಸರ ವಿರುದ್ಧನೇ ಇಂದ್ರನಿಗೆ ಅವ್ರನ್ನ ಯುದ್ಧ ಮಾಡಿ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಈಗ ಆ ರಾಕ್ಷಸರ ಒಬ್ಬ ಸೇನಾಧಿಪತಿಯಾಗಿ ವೃತ್ರಾಸುರ ಬಂದಿದ್ದಾನೆ. ಅವನನ್ನು ಇಂದ್ರ ಏನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲ ದೇವತೆಗಳು ಆ ಯುದ್ಧ ಭೂಮಿಯಿಂದ ಪಲಾಯನ ಮಾಡಿಬಿಡ್ತಾರೆ. ಆಗ ಎಲ್ಲ ದೇವತೆಗಳು ಇಂದ್ರನು ಭಗವಂತನಿಗೆ, ವಿಷ್ಣುವಿಗೆ, ಮಹಾವಿಷ್ಣುವಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಅವರಿಗೆ ಸಹಾಯ ಮಾಡಬೇಕು ಅಂತ. ಅವರ ಪ್ರಾರ್ಥನೆಗೆ ಹೋಗೊಟ್ಟು ಭಗವಂತ ಅವರಿಗೆ ದರ್ಶನವನ್ನು ಕೊಟ್ಟು ಒಂದು ಇನ್ಸ್ಟ್ರಕ್ಷನ್, ಉಪದೇಶವನ್ನು ಕೊಡ್ತಾನೆ. ಏನು ಅಂದರೆ, ಸರಿ, ನೀನು ಭಯ ಪಡಬೇಡ, ನೀನು ಈಗಲೇ ಹೋಗಿ ದದೀಚಿ ಮುನಿ ಅವರ ಬಳಿ ಹೋಗು. ಅವರ ದೇಹದ ಮೂಳೆಗಳನ್ನು ತಗೊಂಡು ನೀನು ವಿಶ್ವಕರ್ಮ, ದೇವತೆಗಳ ಆರ್ಕಿಟೆಕ್ಟ್ ವಿಶ್ವಕರ್ಮ, ಅವನಿಗೆ ಕೊಡು. ಆ ಮೂಳೆಗಳಿಂದ ಆತ ವಜ್ರಾಯುಧವನ್ನು ಮಾಡ್ತಾನೆ. ಆ ದದೀಚಿ ಮುನಿಗಳ ತಪಶಕ್ತಿ, ಅದರಲ್ಲಿ ನನ್ನ ಒಂದು ಶಕ್ತಿಯನ್ನು ಕೂಡ ಇರಿಸಿರ್ತೇನೆ. ಆ ವಜ್ರಾಯುಧವನ್ನು ತಗೊಂಡು ನೀನು ಯುದ್ಧಕ್ಕೆ ಹೋದರೆ ಅದರಿಂದ ನೀನು ವೃತ್ರಾಸುರನನ್ನು ಸಂಹಾರ ಮಾಡಬಹುದು, ಇಲ್ಲದಿದ್ದರೆ ಸಾಧ್ಯ ಇಲ್ಲ. ಸರಿ, ಭಗವಂತನ ಇನ್ಸ್ಟ್ರಕ್ಷನ್, ಉಪದೇಶವನ್ನು ಕೇಳಿಸ್ಕೊಂಡು ಇಂದ್ರ ದದೀಚಿ ಮುನಿಗಳ ಬಳಿಗೆ ಹೋಗ್ತಾನೆ. ನೋಡಿ, ದದೀಚಿ ಮುನಿಗಳ ಬಳಿ ಹೋಗಿ ಏನು ಕೇಳೋದು? ಏನೋ ವರ ಬೇಕು, ಸಂಪತ್ತು ಬೇಕು, ಶಕ್ತಿ ಬೇಕು, ಸುಲಭ ಕೊಟ್ಬಿಡ್ಬೋದು. ಇಂದ್ರ ಏನನ್ನು ಕೇಳ್ತಾ ಇದ್ದಾನೆ? ಅವರ ದೇಹವನ್ನೇ ಕೇಳ್ತಾ ಇದ್ದಾನೆ. ಅವರ ದೇಹದಿಂದ ಮೂಳೆಗಳು ಅದು ಬೇಕು ಅಂತ. ಆಗ ದದೀಚಿ ಮುನಿಗಳು ಏನು ಹೇಳ್ತಾರೆ ಓದಿ ಹೇಳ್ತೇನೆ. ಈಗ ಯೋಚನೆ ಮಾಡಿ, ಯಾರಾದರೂ ಬಂದು ನಿಮ್ಮ ದೇಹ ಬೇಕು, ನಿಮ್ಮ ಮೂಳೆಗಳು ಬೇಕು ಅಂದರೆ ನಾವೇನು ಮಾಡ್ತೇವೆ? ದದೀಚಿ ಮುನಿಗಳು ನಿರಾಕರಿಸೋದಿಲ್ಲ. ಮಹಾಋಷಿಯಾದ ದದೀಚಿಯು ಹೇಳಿದನು, ನನ್ನ ದೇಹ ನನಗೆ ತುಂಬ ಪ್ರಿಯವಾದುದಾದರೂ ಸಹ ಈಗ ಸದುದ್ದೇಶಕ್ಕಾಗಿ ಅದನ್ನು ನಾನು ಬಿಟ್ಟುಕೊಡುತ್ತಿದ್ದೇನೆ. ನಾನು ಬಿಟ್ಟುಕೊಡ್ತೇನೆ ನನ್ನ ದೇಹವನ್ನು ಸದುದ್ದೇಶಕ್ಕಾಗಿ. ನಿಮ್ಗೆ ಒಳ್ಳೆಯದಾಗುತ್ತೆ ಅಂದರೆ ಆಯಿತು, ನನ್ನ ದೇಹವನ್ನೇ ಕೊಡ್ತೇನೆ, ನೀವು ತಗೊಂಡು ಹೋಗಿ. ಯಾಕೆಂದರೆ ಇಂದಲ್ಲದಿದ್ದರೆ ನಾಳೆಯಾದರೂ ಅದನ್ನು ನಾನು ಬಿಟ್ಟು ಕೊಡಬೇಕಲ್ಲವೇ? ಇಂದಲ್ಲ ನಾಳೆ ಈ ದೇಹವನ್ನು ನಾನು ಬಿಟ್ಕೊಡಲೇಬೇಕು. ಯಾವುದೋ ಸದುದ್ದೇಶ, ಒಳ್ಳೆಯ ಉದ್ದೇಶ ಈಗಿದೆ ಅಂದರೆ ನಾನು ನಿರಾಕರಿಸೋದಿಲ್ಲ. ಹಿಂದೆ ತಗೊಂಡು ಹೋಗ್ಬೇಡಿ, ಇವತ್ತೇ ತಗೊಂಡು ಹೋಗಬೇಡಿ. ಹೀಗೆ, ಹೇ ದೇವತೆಗಳೇ, ಮಾನವ ವರ್ಗದ ನೋವಿನ ಬಗ್ಗೆ ಸಹಾನುಭೂತಿ ಇರದೆ ಧರ್ಮ ತತ್ವದ ಉನ್ನತ ಧ್ಯೇಯದ ಸಲುವಾಗಿಯೇ ಅಥವಾ ಶಾಶ್ವತ ವೈಭವಕ್ಕಾಗಿಯೇ ಈ ನಶ್ವರ ಶರೀರವನ್ನು ತ್ಯಾಗ ಮಾಡದಂತಹವನನ್ನು ಸ್ಥಾವರ ಜೀವಿಗಳು ಕೂಡ ಖಂಡಿತ ಕನಿಕರಿಸುತ್ತವೆ.
ನೋಡಿ, ಮಾನವ ವರ್ಗದ ನೋವಿನ ಬಗ್ಗೆ, ಬೇರೆ ಜನರ ನೋವಿನ ಬಗ್ಗೆ ಸಹಾನುಭೂತಿ ಇರದೇ ಇದ್ದರೆ, ಧರ್ಮ ತತ್ವದ ಉನ್ನತ ಧ್ಯೇಯದ ಸಲುವಾಗಿ ಧರ್ಮಾಚರಣೆ, ಭಗವಂತನ ಭಕ್ತಿ ಸೇವೆ, ಈ ಉನ್ನತ ಕಾರ್ಯದ ಬಗ್ಗೆ ನಮಗೆ ಅರಿವು ಇಲ್ಲದೇ ಇದ್ದರೆ, ಅದಕ್ಕಾಗಿ ನಮ್ಮಲ್ಲಿರುವ ಎಲ್ಲ ಸ್ವತ್ತನ್ನು ಬಳಕೆ ಮಾಡಿಕೊಳ್ಳದೇ ಇದ್ದರೆ ಅವನ ಮೇಲೆ ಕನಿಕರ ಉಂಟು ಮಾಡಿ. ಯಾಕೆಂದರೆ ಅವನು ಎಂತಹ ಜೀವನವನ್ನು ನಡೆಸ್ತಿದ್ದಾನೆ? ಒಬ್ಬ ಪ್ರಾಣಿಯ ರೀತಿ ಜೀವನವನ್ನು ನಡೆಸ್ತಿದ್ದಾನೆ ಅಷ್ಟೆ. ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ, ಹೇಗೆ ಚೈತನ್ಯ ಮಹಾಪ್ರಭುಗಳ ಶಿಷ್ಯರು ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಅವರು ಕೂಡ ದೊಡ್ಡ ನವಾಬ್ ಹುಸೇನ್ ಶಾ ಆಗಿನ ಕಾಲದಲ್ಲಿ 500 ವರ್ಷಗಳ ಹಿಂದೆ ಪ್ರಧಾನಮಂತ್ರಿ, ವಿತ್ತಾಧಿಪತಿ ಆಗಿರ್ತಾರೆ. ಚೈತನ್ಯ ಮಹಾಪ್ರಭುಗಳ ಸನಿಹಕ್ಕೆ ಬಂದು ಭಕ್ತಿ ಸೇವೆಯ ಬಗ್ಗೆ ಪ್ರಚಾರವನ್ನು ಮಾಡಬೇಕು ಅಂತ ಅವ್ರು ಏನು ಮಾಡ್ತಾರೆ? ತ್ಯಕ್ತ್ವಾ ತೂರ್ಣಮಶೇಷ ಮಂಡಲಪತಿ ಶ್ರೇಣೀಂ ಸದಾ ತುಚ್ಛವತ್ ಭೂತ್ವಾ ದೀನ ಗಣೇಶ ಕೌ ಕರುಣಯ ಕೌಪೀನ ಕಂಠಾಶ್ರಿತೌ. ದೊಡ್ಡ ದೊಡ್ಡ ಮಂಡಲಪತಿಗಳಾಗಿರುತ್ತಾರೆ. ಆ ಪೊಸಿಷನ್, ಆ ಸ್ಥಾನವನ್ನು ತಿರಸ್ಕಾರ ಮಾಡ್ತಾರೆ. ಅವರಲ್ಲಿ ಸಾಕಷ್ಟು ಸಂಪತ್ತು, ಹಣ ಇರುತ್ತೆ. ಆ ಎಲ್ಲವನ್ನೂ ಕೂಡ ಅವರು ದಾನ ಮಾಡಿಬಿಡ್ತಾರೆ. ಭಕ್ತಿ ಸೇವೆಗೆ ಅನುಕೂಲಕರ ಆಗಲಿಕ್ಕೆ ಅವರೆಲ್ಲವನ್ನು ಕೂಡ ಹಂಚಿಬಿಡ್ತಾರೆ. ದೀನ ಗಣೇಶಕೌ, ಬಹಳ ದೀನರಾಗಿ, ಕರುಣಯ, ಅವರ ಅಪಾರ ಕರುಣೆ, ಎಲ್ಲರಿಗೂ ಕೂಡ ಒಳಿತನ್ನು ಸಮಾಜಕ್ಕೆ ಒಳಿತನ್ನು ಮಾಡಬೇಕು, ಭಕ್ತಿ ಸೇವೆಯ ಬಗ್ಗೆ ಪ್ರಚಾರ ಮಾಡಬೇಕು ಅಂತ ಕೌಪೀನ ಕಂಠಾಶ್ರಿತವು, ಒಂದು ಲಾಯಿನ್ ಕ್ಲಾತ್, ಸಣ್ಣ ಉಡುಪನ್ನು ತೊಟ್ಟು ಅವರು ಎಲ್ಲವನ್ನು ತ್ಯಾಗ ಮಾಡಿಬಿಡ್ತಾರೆ. ಹೀಗೆ ಮುಂದಿನ ಶ್ಲೋಕದಲ್ಲಿ ದದೀಚಿ ಮುನಿ ಹೇಳೋದು, ಇತರ ಜೀವಿಗಳ ಸಂಕಟವನ್ನು ಕಂಡು ಶೋಕಿಸುವವನು ಇಲ್ಲವೇ ಅವರ ಸಂತೋಷವನ್ನು ಕಂಡು ಹರ್ಷ ಪಡುವವನು ಆದವನನ್ನು ಧರ್ಮಾತ್ಮರು, ದಯಾಮಯಿಗಳು ಆದ ಶ್ರೇಷ್ಠರು ಮೆಚ್ಚುತ್ತಾರೆ. ಆತನ ಧರ್ಮ ತತ್ವಗಳು ಅಳಿಯುವಂತಹವಲ್ಲ ಎಂದು ಪರಿಗಣಿಸುತ್ತಾರೆ. ಎಂತಹ ಧರ್ಮ ತತ್ವ ಅಳಿಯುವುದಂಥದ್ದಲ್ಲ. ಯಾವ ಧರ್ಮ ತತ್ವ ಅಳಿಯೋದಿಲ್ಲ? ಯಾರು ಇತರರ ಸಂಕಟವನ್ನು ಕಂಡು ಶೋಕಿಸ್ತಾರೆ, ಪರ ದುಃಖ ದುಃಖಿ, ಮತ್ತು ಇತರರ ಸಂತೋಷವನ್ನು ಕಂಡು ಹರ್ಷವನ್ನು ಪಡುವವರು, ಪರಸುಖ ಸುಖಿ. ಆ ವ್ಯಕ್ತಿ ತನ್ನ ಸಂತೋಷ ಅಥವಾ ತಾನು ಕಷ್ಟದಿಂದ ದೂರ ಇರಬೇಕು ಇದನ್ನು ನೋಡೋದಿಲ್ಲ. ಇತರರು ಕಷ್ಟದಲ್ಲಿ ಇದ್ದದನ್ನು ಕಂಡು ಅವನಿಗೆ ಕಷ್ಟ ಅನಿಸುತ್ತೆ. ಇತರರಿಗೆ ಸಂತೋಷ ಆದರೆ ಅವನಿಗೂ ಸಂತೋಷ ಆಗುತ್ತೆ. ಇದು ನೋಡಿ, ಒಬ್ಬ ಭಗವಂತನ ಶುದ್ಧ ಭಕ್ತನ ಒಂದು ಲಕ್ಷಣ. ಏಕೆಂದರೆ ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣ ಹೇಳೋದು ಏನು? ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮಃ ಸರ್ವಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಸಮಃ ಸರ್ವಭೂತೇಷು, ಎಲ್ಲ ಜೀವಿಗಳನ್ನು ಸಮನಾಗಿ ಕಾಣ್ತಾರೆ. ನನಗೆ ಯಾರಾದರೂ ತೊಂದರೆ ಕೊಟ್ಟರೆ, ನೋವು ಉಂಟು ಮಾಡಿದ್ರೆ ನನಗೆ ಅದನ್ನು ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ, ನನಗೆ ಇಷ್ಟ ಆಗೋದಿಲ್ಲ. ಅದೇ ರೀತಿ ಇನ್ನೊಂದು ಜೀವಿ, ಇನ್ನೊಬ್ಬ ವ್ಯಕ್ತಿ, ಅವರಿಗೂ ಕೂಡ ನೋವಾಗಬಹುದು. ಅವರ ನೋವಿಗೆ ಯಾವ ರೀತಿ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು ಅಥವಾ ಸಹಾಯವನ್ನು ಮಾಡಬಹುದು, ಈ ರೀತಿಯಾಗಿ ಅವರು ವಿಚಾರವನ್ನು ಮಾಡ್ತಾರೆ. ಇದನ್ನೇ ದದೀಚಿ ಮುನಿ ಹೇಳ್ತಿರೋದಿಲ್ಲಿ. ಅದಾದ ನಂತರ ಅವ್ರು ಹೇಳ್ತಾರೆ, ಸತ್ತ ಮೇಲೆ ಮಹೋ ಕಷ್ಟಂ ಪಾರಕೈ ಕ್ಷಣಭಂಗುರೈಹಿ. ಇದರ ಅರ್ಥ ನೋಡಿ, ಭಾಳ ಚೆನ್ನಾಗಿದೆ. ಸತ್ತ ಮೇಲೆ ನಾಯಿ ನರಿಗಳು ತಿನ್ನುವ ಈ ದೇಹದಿಂದ ನನ್ನ ಆತ್ಮಸ್ವರೂಪಕ್ಕೆ ನಿಜಕ್ಕೂ ಯಾವ ಪ್ರಯೋಜನವೂ ಇಲ್ಲ.
ಅದನ್ನು ಸ್ವಲ್ಪ ಕಾಲ ಮಾತ್ರ ಉಪಯೋಗಿಸಬಹುದು. ಯಾವುದೇ ಕ್ಷಣದಲ್ಲಿ ಅದು ನಾಶವಾಗಬಹುದು. ಈ ದೇಹವಾಗಲಿ, ಆ ಸಂಬಂಧದ ವಸ್ತು ಸಂಪತ್ತಾಗಲಿ, ಬಂಧುವಾಗಲಿ ಎಲ್ಲವೂ ಪರ ಪ್ರಯೋಜನಕ್ಕಾಗಿ ಮಾತ್ರ ಉದ್ಯುಕ್ತವಾಗಬೇಕು. ಇಲ್ಲದಿದ್ದರೆ ಅವು ಕಷ್ಟದಾಯಕವೂ ಕ್ಲೇಶದಾಯಕವೂ ಆಗುತ್ತದೆ. ಕ್ಷಣಭಂಗುರೈಹಿ, ಈ ದೇಹ ಸ್ವಲ್ಪ ಸಮಯ ಇರುತ್ತೆ, ಅದಾದ ನಂತರ ಇರೋದಿಲ್ಲ. ಇದ್ದಷ್ಟು ಕಾಲ ನಾವು ಪರರ ಸಹಾಯಕ್ಕಾಗಿ ನಾವು ಇದನ್ನು ಬಳಸಬೇಕು. ಈ ರೀತಿ ಬಳಸದೇ ಇದ್ದಾಗ ಅದು ಕಷ್ಟದಾಯಕವೂ ಕ್ಲೇಶದಾಯಕವೂ ಆಗಿಬಿಡುತ್ತೆ ದೇಹ. ಇಲ್ಲಿ ಭಾಗವತ ಇನ್ನೊಂದು ಭಾಗದಲ್ಲಿ ಹೇಳ್ತಾರೆ, ಏತಾವ ಜನ್ಮ ಸಾಫಲ್ಯಂ ದೇಹಿನಾಂ ಇಹ ದೇಹಿಷು ಪ್ರಾಣೈರ್ ಅರ್ಥೈರ್ ದಿಯಾವಾಚ ಶ್ರೇಯ ಆಚರಣಂ ಸದಾ. ನಮ್ಮ ಪ್ರಾಣ, ಅರ್ಥ ಮತ್ತು ಧಿಯ ಬುದ್ಧಿ ಮತ್ತು ವಾಚ ಮಾತುಗಳಿಂದ ಸದಾ ಇನ್ನೊಬ್ಬರ ಒಳಿತಿಗಾಗಿ ನಾವಿವೆಲ್ಲವನ್ನು ಕೂಡ ಮುಡುಪಾಗಿ ಇಡಬೇಕು. ಚೈತನ್ಯ ಮಹಾಪ್ರಭುಗಳು ಹೇಳೋದು ಇದನ್ನೇ, ಭಾರತ ಭೂಮಿಲೆ ಹೈಲ ಮನುಷ್ಯ ಜನ್ಮ ಯಾರ, ಜನ್ಮ ಸಾರ್ಥಕ ಕರಿ ಕರ ಪರ ಉಪಕಾರ. ಚೈತನ್ಯ ಮಹಾಪ್ರಭು ಒಂದು ಮಾತನ್ನು ಹೇಳ್ತಾರೆ, ಏನು? ಫಸ್ಟ್ ಮೊದಲು ಜನ್ಮ ಸಾರ್ಥಕ ಕರಿ, ನಿಮ್ಮ ಜನ್ಮ ಸಾರ್ಥಕ ಮಾಡಿಕೊಳ್ಳಿ. ಅದಾದ ನಂತರ ಕರ ಪರ ಉಪಕಾರ, ಇನ್ನೊಬ್ಬರಿಗೆ ಸಹಾಯವನ್ನು ಮಾಡಿ ಅಂತ. ಅದೇ ರೀತಿ ದಧೀಚಿ ಮುನಿಗಳು ಇಷ್ಟನ್ನು ಹೇಳಿ ಅವರು ಕೊನೆಯದಾಗಿ ಈ ರೀತಿ ದೇಹವನ್ನು ಕೊಟ್ಬಿಡ್ತಾರೆ. ಮಿಸ್ ಆಯಿತು. ಈ ರೀತಿ ಹೇಳಿ ತನ್ನ ದೇಹವನ್ನೇ ಇಂದ್ರನಿಗೆ ಕೊಟ್ಬಿಡ್ತಾರೆ. ಆಗ ಇಂದ್ರ ಅವರ ದೇಹದ ಮೂಳೆಗಳನ್ನು ತಗೊಂಡು ವಿಶ್ವಕರ್ಮನಿಗೆ ಕೊಟ್ಟು ವಜ್ರಾಯುಧವನ್ನು ಮಾಡಿಸಿಕೊಂಡು ವೃತ್ರಾಸುರನನ್ನು ಯುದ್ಧದಲ್ಲಿ ಸಂಹಾರ ಮಾಡ್ತಾನೆ. ಆ ಈ ವಜ್ರಾಯುಧದ ಹೊಡೆತಕ್ಕೆ ವೃತ್ರಾಸುರ ಕೆಳಗಡೆ ಬೀಳ್ತಾನೆ. ಅದೇ ರೀತಿ ಭಗವಂತನ ಒಂದು ಮುಷ್ಟಿಯ ಏಟಿನಿಂದ ನೋಡಿ, ಭಗವಂತ ಹಿರಣ್ಯಾಕ್ಷನನ್ನು ಕೊಲ್ಲಬೇಕು ಅಂದರೆ ಇಷ್ಟೆಲ್ಲ ಸರ್ಕಸ್ ಮಾಡಬೇಕಾಗಿಲ್ಲ. ಇಂದ್ರನಿಗೆ ಅದು ಸಾಧ್ಯ ಇಲ್ಲ. ಇಂದ್ರ ಆ ವೃತ್ರಾಸುರನ ಕೊಲ್ಲಬೇಕಾದ್ರೆ ಏನೆಲ್ಲ ಮಾಡಬೇಕಾಗಿ ಬಂತು. ಆದರೆ ಭಗವಂತನಿಗೆ ಅದೆಲ್ಲ ಅವಶ್ಯಕತೆ ಇರಲಿಲ್ಲ. ಬರೀ ಒಂದು ಏಟಿನಿಂದ ಆ ದಾನವನನ್ನು ಕೊಂದುಬಿಡ್ತಾನೆ, ಹಿರಣ್ಯಾಕ್ಷನನ್ನು. ಸ ಆಹತೋ ವಿಶ್ವಜಿತ ಹಿ ಅವಜ್ಞಯ. ವಿಶ್ವಜಿತ ಅಂದರೆ ಭಗವಂತ. ಹಿ ಅವಜ್ಞಯ ಏನು? ಇಂಡಿಫ್ರೆಂಟ್ ಅಥವಾ ಔದಾಸೀನ್ಯದಿಂದ, ಏನು ಬಹಳ ಎಚ್ಚರಿಕೆಯಿಂದ, ಬಹಳ ಏನೋ ಪ್ರಾಕ್ಟೀಸ್ ಮಾಡಿ ಕೇರ್ಫುಲ್ಲಾಗಿ ಏನಿಲ್ಲ, ಉದಾಸೀನನಾಗಿ ಇಂಡಿಫರೆಂಟ್ಲಿ ಔದಾಸೀನ್ಯದಿಂದ ಒಂದು ಹೊಡೆತವನ್ನು ಕೊಡ್ತಾನೆ. ಆ ಹೊಡೆತದಿಂದ ಹಿರಣ್ಯಾಕ್ಷ ಏನಾಗುತ್ತೆ? ಪರಿಭ್ರಮತ್ ಗಾತ್ರ. ಪರಿಭ್ರಮತ್ ಅಂದರೆ ಸುತ್ತಿ ಬೀಳೋದು. ಸುತ್ತಿ ಬೀಳ್ತಾನೆ. ಗಾತ್ರ ಉದಸ್ತ ಲೋಚನ. ಲೋಚನ ಅಂದರೆ ಕಣ್ಣುಗಳು. ಉದಸ್ತ ಅಂದರೆ ಅವನ ಕಣ್ಣು ಗುಡ್ಡೆಗಳು ಅವನ ಐ ಸಾಕೆಟಿಂದ ಹೊರಗೆ ಬಂದುಬಿಡುತ್ತೆ. ವಿಶೀರ್ಣ ಬಾಹ್ವಂಗ್ರಿ. ಬಾಹು ಅಂದರೆ ಕೈಗಳು, ತೋಳುಗಳು, ಅಂಗ್ರಿ ಕಾಲುಗಳು. ವಿಶೀರ್ಣ ಅಂದರೆ ಇಟ್ ಬಿಕೇಮ್ ಬ್ರೋಕನ್. ಅವನ ಕೈ ಕಾಲುಗಳೆಲ್ಲ ಮುರಿದು ಹೋಗಿಬಿಡುತ್ತೆ. ಮತ್ತು ಶಿರೋರುಹೋ ಅಪತತ್. ಶಿರೋರುಹ ಅಂದರೆ ಅವನ ತಲೆ ಕೂದಲೆಲ್ಲ ಕೆದರಿ ಬಿಡುತ್ತೆ. ಹೇಗೆ ಅಂದರೆ ಯಥಾ ನಗೇಂದ್ರೋ ಲುಲಿತೋ ನಭಸ್ವತ. ನಗೇಂದ್ರ ಅಂದರೆ ಒಂದು ದೊಡ್ಡ ಮರ, ದೊಡ್ಡ ಆಲದ ಮರ ಅಥವಾ ದೊಡ್ಡ ಮರವನ್ನು ನೋಡ್ತೇವೆ. ನಭಸ್ವತ ಜೋರು ಬಿರುಗಾಳಿ, ಒಂದು ಚಂಡಮಾರುತ ಬೀಸಿದಾಗ ಆ ದೊಡ್ಡ ಮರ ಹೇಗೆ ನೆಲಕ್ಕೆ ಉರುಳಿ ಬೀಳುತ್ತೆ, ಬಿದ್ದು ಬಿಡುತ್ತೆ. ಅದೇ ರೀತಿ ಹಿರಣ್ಯಾಕ್ಷ ಭಗವಂತನ ಒಂದು ಹೊಡೆತದಿಂದ ಆತ ಸುತ್ತಿ ಸುರುಳಿ ಅವನ ಕಣ್ಣು ಗುಡ್ಡೆಗಳು ದೇಹದಿಂದ ಹೊರಗೆ ಬಂದು ಅವನ ಕೈ ಕಾಲುಗಳೆಲ್ಲ ಮುರಿದು ನೆಲದ ಮೇಲೆ ಬಿದ್ದು ಬಿಡ್ತಾನೆ. ನೋಡಿ, ಇಲ್ಲಿ ನಾವು ನೋಡ್ಬೋದು ಹೇಗೆ ಒಂದು ಪ್ರಶ್ನೆ ಮಾಡ್ಬೋದು, ಏನು ಭಗವಂತ ಹೊಡೆದಿದ್ದು ಅವನ ಏನು ಕಿವಿಯ ಮೂಲ, ಕರ್ಣ ಮೂಲೆ. ಆದರೆ ಅವನ ಕೈ ಕಾಲು ಹೇಗೆ ಮುರಿಯಿತು ಅಂತ.
ಕೃಷ್ಣ ಹೊಡೆದ್ರೆ ಹೀಗೆ ಇರುತ್ತೆ. ಎಲ್ಲಿ ಯಾವಾಗ ಹೇಗಾಗುತ್ತೆ ಏನು ಹೇಳಲಿಕ್ಕೆ ಬರೋದಿಲ್ಲ. ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ ನೋಡಿ, ದಾನವನಿಗೆ ಭಗವಂತನು ಆತನನ್ನು ಬಹಳ ಹಿಂದೆಯೇ ಕೊಲ್ಲಬಹುದಿತ್ತು ಅಲ್ವಾ. ಭಗವಂತನಿಗೆ ಒಂದು ಏಟಿನಿಂದ ಅವನನ್ನು ಸಂಹಾರ ಮಾಡ್ಬೋದಿತ್ತು. ಆದರೆ ಯಾಕೆ ಇಷ್ಟು ಸಮಯ ಅವನಿಗೆ ಕೊಟ್ಟಿದ್ದು? ಯಾಕೆ ಅಂದರೆ ಆ ದಾನವನಿಗೆ ಆತನ ಮಾಂತ್ರಿಕ ಸಾಹಸಗಳನ್ನು ಪೂರ್ಣವಾಗಿ ಪ್ರದರ್ಶಿಸಲು ಅವನು ಅನುವು ಮಾಡಿಕೊಟ್ಟನು. ನೀನು ಏನು ಮಾಂತ್ರಿಕ ಸಾಹಸ, ಮ್ಯಾಜಿಕಲ್ ಫೀಟ್ಸ್ ಏನೇನು ಕಲ್ತಿದೆಯಾ ಎಲ್ಲ ಪ್ರದರ್ಶನ ಮಾಡು ಅಂತ ಸ್ವಲ್ಪ ಸಮಯವನ್ನು ಕೊಟ್ಟಿದ್ದಾನೆ. ಹಿರಣ್ಯಾಕ್ಷ ಅವನಿಗೆ ಕಲಿತಂತಹ ಎಲ್ಲ ವಿದ್ಯೆ ಎಲ್ಲವನ್ನ ಪ್ರಯೋಗ ಮಾಡ್ತಾನೆ. ಅಷ್ಟಾದರೂ ಕೂಡ ಭಗವಂತನಿಗೆ ಅವನಿಗೇನೂ ಮಾಡಲಿಕ್ಕಾಗೋದಿಲ್ಲ. ಅದಕ್ಕೆ ಪ್ರಭುಪಾದರಲ್ಲಿ ಹೇಳ್ತಾರೆ, ಮಾಂತ್ರಿಕ ಸಾಹಸಗಳಿಂದ, ವೈಜ್ಞಾನಿಕ ವಿದ್ಯೆಯ ಮುನ್ನಡೆಯಿಂದ ಅಥವಾ ಐಹಿಕ ಶಕ್ತಿಯಿಂದ ಯಾರೂ ಭಗವಂತನ ಸಮ ಆಗಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ನಾವು ಈ ರೀತಿ ಅಂದ್ಕೊಳ್ತೇವೆ, ಮಾಂತ್ರಿಕ ಸಾಹಸ ಅಂದರೆ ಮ್ಯಾಜಿಕಲ್ ಪವರ್ಸ್, ಯಾವುದೋ ಒಂದು ಸಿದ್ಧಿ, ಅಷ್ಟಸಿದ್ಧಿ, ಬಹಳಷ್ಟು ಯೋಗವನ್ನು, ಅಷ್ಟಾಂಗ ಯೋಗವನ್ನು ಮಾಡಿ ಸಿದ್ಧಿಯನ್ನು ಸಂಪಾದನೆ ಮಾಡಿಕೊಂಡು ನಾನು ದೇವರಾಗಿಬಿಡ್ತೇನಾ? ಸಾಧ್ಯ ಇಲ್ಲ. ಅಥವಾ ವೈಜ್ಞಾನಿಕ ವಿದ್ಯೆಯ ಮುನ್ನಡೆಯಿಂದ, ಅಡ್ವಾನ್ಸ್ಮೆಂಟ್ ಇನ್ ಸೈಂಟಿಫಿಕ್ ನಾಲೆಡ್ಜ್, ವೈಜ್ಞಾನಿಕ ವಿದ್ಯೆ ಅಥವಾ ಜ್ಞಾನದ ಮೂಲಕ ನಾನು ಬಹಳಷ್ಟು ಜ್ಞಾನವನ್ನು ಅರ್ಜನೆ ಮಾಡಿ, ಸಂಪಾದನೆ ಮಾಡಿ, ಎಲ್ಲದರ ಬಗ್ಗೆ ಸಾಕಷ್ಟು ತಿಳ್ಕೊಂಡು ನಾನು ದೇವರಾಗ್ಬಿಡ್ತೇನೆ, ಅವನ ಸಮ ಆಗ್ತೇನಾ? ಸಾಧ್ಯ ಇಲ್ಲ. ಅಥವಾ ಐಹಿಕ ಶಕ್ತಿಯಿಂದ, ಐಹಿಕ ಶಕ್ತಿ, ಮೆಟೀರಿಯಲ್ ಪವರ್, ನಾವೇನೋ ಭೌತಿಕ ಜಗತ್ತಿನಲ್ಲೇ ಇದ್ದುಕೊಂಡು ನಮ್ಮ ಕರ್ಮದ ಮೂಲಕ, ಸರಿಯಾದ ನಮ್ಮ ದೇಹವನ್ನು ಬಲಿಷ್ಠವಾಗಿಟ್ಕೊಳ್ಳೋದು, ಹಣವನ್ನು ಸಂಪಾದನೆ ಮಾಡೋದು, ಉನ್ನತ ಪದವಿಯನ್ನು ಪಡ್ಕೊಳ್ಳೋದು, ಬಹಳ ಇನ್ಫ್ಲೂಯೆನ್ಷಿಯಲ್ ಪವರ್ ಈ ಭೌತಿಕ ಜಗತ್ತಿನಲ್ಲಿ ಪಡ್ಕೊಂಡು ನಾವು ದೇವರ ಸಮ ಆಗ್ಲಿಕ್ಕೆ ಸಾಧ್ಯನಾ? ಇಲ್ಲ. ಯೋಗದಿಂದಾಗಲಿ, ಜ್ಞಾನದಿಂದಾಗಲಿ, ಕರ್ಮದಿಂದಾಗಲಿ ನಾವು ಭಗವಂತನ ಸಮ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಾವತ್ತೂ ಭಗವಂತನ ಅಧೀನ. ಏಕಲೇ ಈಶ್ವರ ಕೃಷ್ಣ ಆರಸವ ಭೃತ್ಯ. ಭಗವಂತ ಒಬ್ಬನೇ, ಇನ್ನು ಉಳಿದ ಎಲ್ಲರೂ ಕೂಡ ಅವನ ಅಧೀನ ಅಥವಾ ಭೃತ್ಯ, ಸರ್ವೆಂಟ್ಸ್, ನಾವೆಲ್ಲ ಅವನ ಸೇವಕರು. ಇದು ನಮ್ಮ ಮತ್ತು ಭಗವಂತನ ನಡುವೆ ಇರುವಂತಹ ಒಂದು ಸಂಬಂಧ ಅಥವಾ ರಿಲೇಷನ್ಶಿಪ್. ಹೇಗೆ ಹಿರಣ್ಯಾಕ್ಷನಿಗೆ ಅವನ ಮಾಂತ್ರಿಕ ಸಾಹಸವನ್ನು ಪ್ರದರ್ಶನ ಮಾಡಲಿಕ್ಕೆ ಭಗವಂತ ಬಿಟ್ಕೊಡ್ತಾನೆ, ನೋಡಿ ನಮ್ಮ ಜೀವನದಲ್ಲೂ ಅದನ್ನು ಅಪ್ಲೈ ಮಾಡೋಣ. ನಮಗೂ ಕೂಡ ಎಷ್ಟೆಷ್ಟೋ ಉನ್ನತ ಪದವಿ ಇರಬಹುದು, ಹಣ ಇರಬಹುದು, ಶಕ್ತಿ ಇರಬಹುದು, ಬಹಳಷ್ಟು ಸಿಗುತ್ತೆ. ಅದನ್ನು ಉಪಯೋಗಿಸಿ ನಾವು ಬಹಳಷ್ಟು ಸಾರಿ ಇನ್ನೊಂದು ಜೀವಿಗೆ ನೋವನ್ನು ಉಂಟು ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ. ಹೇಗೋ ಪಾಪ ಕೃತ್ಯದಲ್ಲಿ ತೊಡಗಿರ್ತೇವೆ. ಆದರೂ ಕೂಡ ನಮಗೇನು ತತ್ಕ್ಷಣ ನಮಗೆ ಅದರ ರಿಯಾಕ್ಷನ್ ಸಿಗದೇ ಇರಬಹುದು. ಆಗ ಇದನ್ನು ನೆನಪಿಟ್ಕೊಳ್ಬೇಕು, ನಮಗೂ ಕೂಡ ಭಗವಂತ ಆಟ ಆಡು ಅಂತ ಬಿಟ್ಟಿದ್ದಾನೆ. ಸ್ವಲ್ಪ ಸಮಯ ಬಂದಾಗ ಎಲ್ಲಿ ಹೇಗೆ ಹೊಡಿಬೇಕೋ ಅಲ್ಲಿ ಹಾಗೆ ಆತ ಹೊಡೆದು ಉರುಳಿ ಬೀಳಿಸ್ತಾನೆ. ಇದು ನೆನಪಿಟ್ಕೋಬೇಕು. ಯಾವುದೂ ಕೂಡ ಶಾಶ್ವತ ಅಲ್ಲ. ಹಾಗಾಗಿ ನೋಡಿ, ಭಕ್ತರಾದವರು ಇದನ್ನು ನೆನಪಿಟ್ಕೊಂಡು ನಮ್ಮ ಜೀವನದಲ್ಲೇ ಆಗುವಂತಹ ಏನೋ ನೋವಿನ ಪರಿಸ್ಥಿತಿ, ಸಫರಿಂಗ್, ಕಷ್ಟ ಬರುತ್ತೆ, ಅದನ್ನು ಹೇಗೆ ಸ್ವೀಕಾರ ಮಾಡಬೇಕು? ತತ್ತೇ ಅನುಕಂಪಾಂ ಸುಸಮೀಕ್ಷಮಾಣ. ಭಗವಂತನ ಅನುಕಂಪದಿಂದ ನನಗೆ ಇಷ್ಟು ತೊಂದರೆ ಬಂದಿದೆ, ಮುಂಜಾನ ಏವ ಆತ್ಮಕೃತಂ ವಿಪಾಕಂ. ಆತ್ಮಕೃತ, ನಾನು ಹಿಂದೆ ದೊಡ್ಡ ತಪ್ಪನ್ನು ಮಾಡಿದ್ದೇನೆ, ಅದರಿಂದ ನನಗೆ ಸಾಕಷ್ಟು ತೊಂದರೆ ಆಗಬೇಕು, ಶಿಕ್ಷೆ ಆಗಬೇಕು. ಆದರೆ ಜಪ ಮಾಡ್ತೇನೆ, ಭಗವಂತನ ಅನುಗ್ರಹದಿಂದ ಆ ಶಿಕ್ಷೆ ಒಂದು ಟೋಕನ್ ರಿಯಾಕ್ಷನ್, ಸ್ವಲ್ಪ ಅಷ್ಟೇ ಈಗ ನನಗೆ ಸಿಕ್ಕಿದೆ.
ಈ ರೀತಿ ನಾವು ಯೋಚನೆ ಮಾಡಿ ಅದನ್ನು ಸ್ವೀಕಾರ ಮಾಡಬೇಕು. ವಿ ಶುಡ್ ಅಕ್ಸೆಪ್ಟ್ ಆಲ್ ಮಿಸರಬಲ್ ಕಂಡೀಷನ್, ಪೇನ್ಫುಲ್ ಕಂಡೀಷನ್. ನೋವಿನ ಪರಿಸ್ಥಿತಿ, ಕಷ್ಟ ಇದ್ದರೂ ಕೂಡ ಇದು ಭಗವಂತನ ಅನುಗ್ರಹ ಅಂತಲೇ ನಾವು ಅದನ್ನು ಸ್ವೀಕಾರ ಮಾಡಬೇಕು. ಇದು ಒಬ್ಬ ಭಕ್ತನ ಲಕ್ಷಣ. ಕೊನೆಯದಾಗಿ ನೋಡಿ, ಈ ಭಾವಾರ್ಥದ ಕೊನೆಯ ಮಾತು ಏನು ಅಂದರೆ, ಭಗವಂತನು ಬಯಸಿದಾಗ ಕೇವಲ ಒಂದು ಕೈಯೇಟಿನಿಂದಲೇ ಸಕಲ ದಾನವ ಸಾಮರ್ಥ್ಯವುಳ್ಳ ಹಿರಣ್ಯಾಕ್ಷನನ್ನು ಕೊಂದನು. ಭಗವಂತನಿಗೆ ಆ ಸಾಮರ್ಥ್ಯ ಇದೆ. ಒಂದೇ ಏಟಿನಿಂದ ಆ ಹಿರಣ್ಯಾಕ್ಷನನ್ನು ಕೊಲ್ಲಲಿಕ್ಕೆ ಆತನಿಗೆ ಸಾಮರ್ಥ್ಯ ಇದೆ. ಅದೇ ರೀತಿ ಇನ್ನೊಂದು ಮಾತು ನೋಡ್ತೀವಿ ನಾವಿಲ್ಲಿ. ಇಲ್ಲಿ ನಮ್ಮ ಎಲ್ಲ ಸಾಹಸಗಳನ್ನು ನಾಶ ಮಾಡಲು ಭಗವಂತನ ಒಂದು ಸಂಕೇತ ಸಾಕು, ಒಂದು ಇಂಡಿಕೇಶನ್, ಒಂದು ಜೆಸ್ಚರ್. ಇಲ್ಲಿ ನಾವೇನು ನೋಡ್ತೇವೆ, ಭಗವಂತ ಆಯಿತು, ಅವನ ಹೊಡೆತದಿಂದ ಹಿರಣ್ಯಾಕ್ಷ ಸತ್ತು ಬಿದ್ದ. ಎಷ್ಟೋ ಬಾರಿ ಆ ಹೊಡೆತ ಕೂಡ ಬೇಕಾಗೋದಿಲ್ಲ. ಅವನ ಒಂದು ಸಂಕೇತ, ಒಂದು ಇಂಡಿಕೇಶನ್ ಸಾಕು. ಅವನ ಬಳಿ ಇರುವಂತಹ ಎಲ್ಲ ಅಸಿಸ್ಟೆಂಟ್ಸ್ ಇರ್ಬೋದು, ಎನರ್ಜಿ, ಶಕ್ತಿ ಇರ್ಬೋದು, ಅವೆಲ್ಲವೂ ಕೂಡ ಭಗವಂತನ ಇಂಗಿತವನ್ನು ಅರ್ಥ ಮಾಡಿಕೊಂಡು ಅದನ್ನು ಮಾಡಿ ಮುಗಿಸ್ಬಿಡುತ್ತೆ. ಆ ಭಗವಂತನಿಗೆ ಈ ಒಂದು ಶಕ್ತಿ ಇದೆ. ಹೇಗೆ ನಾಶ ಮಾಡಲಿಕ್ಕೆ ಅವನಿಗೆ ಶಕ್ತಿ ಇದೆ, ಅದೇ ರೀತಿ ಉದ್ಧಾರ ಮಾಡಲಿಕ್ಕೂ ಕೂಡ ಅವನಲ್ಲಿ ಶಕ್ತಿ ಇದೆ. ಇದರ ಬಗ್ಗೆ ಭಕ್ತರಿಗೆ ವಿಶೇಷವಾಗಿ ಶ್ರದ್ಧೆ ಇರಬೇಕು. ಹೇಗೆ ಒಂದು ಕೈಯೇಟಿನಿಂದಲೋ ಒಂದು ಸಂಕೇತದಿಂದಲೇ ದೊಡ್ಡ ದೊಡ್ಡ ರಾಕ್ಷಸರನ್ನು ಭಗವಂತ ಸಂಹಾರ ಮಾಡಲಿಕ್ಕೆ ಸಾಧ್ಯ ಆಗತ್ತೆ, ಅದೇ ರೀತಿ ನೋಡಿ, ಭಾಗವತದ ಇನ್ನೊಂದು ಬೇರೆ ಕಥೆಯನ್ನು ಕೇಳಿದ್ದೇವೆ. ಹೇಗೆ ಸುಧಾಮ ಬರೀ ಭಗವಂತ ಅವನ ಕೈಯಿಂದ ಒಂದು ಮುಷ್ಟಿಯ ಅವಲಕ್ಕಿಯನ್ನು ತಿಂದು ಅವನಿಗೆ ದೊಡ್ಡ ಅರಮನೆಯನ್ನು, ಸಂಪತ್ತನ್ನು, ಎಲ್ಲವನ್ನ ಕೊಡಲಿಕ್ಕೂ ಸಾಧ್ಯ. ಇದ್ರ ಬಗ್ಗೆ ಭಕ್ತರಿಗೆ ಶ್ರದ್ಧೆ ಇರಬೇಕು. ಹೇಗೋ ಏನೋ ನಾವು ಭಗವಂತನ ಅನುಗ್ರಹಕ್ಕೆ ಪಾತ್ರರಾದರೆ ನಮ್ಮ ಜೀವನದ ಉದ್ದೇಶ ಇದೇ ಇರಬೇಕು. ಬೇರೆ ಏನನ್ನು ಗಳಿಸಿದ್ರೂ ಕೂಡ ಎಲ್ಲ ಟೆಂಪರರಿ, ಇಲ್ಲಿ ಇರುತ್ತೆ, ನಾಳೆ ಇರೋದಿಲ್ಲ, ಅದು ಏನಾಗುತ್ತೆ ನಮಗೆ ಗೊತ್ತಿಲ್ಲ. ಅದರ ಮೇಲೆ ಯಾಕೆ ನಮ್ಮ ಸಮಯವನ್ನು, ಶಕ್ತಿಯನ್ನು ವ್ಯರ್ಥ ಮಾಡಬೇಕು? ಬೇಡ. ನಾವು ಸಾಧ್ಯವಾದಷ್ಟು ಭಗವಂತನ ಮೇಲೆ ಅವನಿಗೆ ಭಕ್ತಿ ಸೇವೆಯನ್ನು ಮಾಡಬೇಕು, ಅವನ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಇದೇ ಈ ಮನುಷ್ಯ ಜನ್ಮ ಸಿಕ್ಕಿದ ನಂತರ ನಾವು ಪಡಿಬಹುದಾದಂತಹ ನಿಜವಾದ ಒಂದು ಸಂಪತ್ತು ಯಾವುದು? ಭಗವಂತನ ಅನುಗ್ರಹ, ಲಾರ್ಡ್ಸ್ ಮರ್ಸಿ. ಅದಕ್ಕಾಗಿ ನಾವು ಪ್ರಯತ್ನ ಪಡಬೇಕು. ಯಾವುದರ ಮೂಲಕ? ಭಕ್ತಿ ಸೇವೆಯನ್ನು ಮಾಡೋದ್ರ ಮೂಲಕ. ಇಲ್ಲಿಗೆ ಮುಕ್ತಾಯ ಮಾಡೋಣ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ, ಶ್ರೀಲ ಪ್ರಭುಪಾದ ಕಿ, ನಿತಾಯ ಗೌರ್ ಪ್ರೇಮಾನಂದ.